ಹಲೋ, ನಮಸ್ಕಾರ ಎಲ್ರಿಗೂ ಶುಭ ಮುಂಜಾನೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರಜ್ವಲ್ ಮಾತಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದಿದ್ದಾಯಿತು. ಸೊ ಫಸ್ಟು ಕಾಫಿ ಮಾಡೋಣ ಅಂತ ಕಿಚನಿಗೆ ಬಂದಿದ್ದೀನಿ. ಸೊ ಕಾಫಿ ಮಾಡೋಕ್ಕೆ ನಾವು ಮೊದಲು ಹಾಕೋಬೇಕಾಗಿರೋದು ಆಫ್ಕೋರ್ಸ್ ಮಿಲ್ಕ್. ಆನ್ ಮಾಡೋದೇ ಮರ್ತು ಹೋಗಿದ್ದೀನಿ ಸ್ಟವ್ನ. ಸೊ ಡಿಕಾಕ್ಷನ್, ಫಿಲ್ಟರ್ ಕಾಫಿ ಮಾಡೋಕ್ಕೆ ಡಿಕಾಕ್ಷನ್ ರೆಡಿ ಇದೆ ಇದರಲ್ಲಿ. ಸೊ ಫಿಲ್ಟರ್ ಕಾಫಿ ಮಾಡೋಕ್ಕೆ ಇದರಲ್ಲಿ ಡಿಕಾಕ್ಷನ್ ರೆಡಿ ಇದೆ. ಸೊ ಅದನ್ನು ಸ್ವಲ್ಪ ಡಿಕಾಕ್ಷನ್ ಇದರಲ್ಲಿ ಹಾಕ್ಬಿಡೋಣ ಫಸ್ಟು. ಈಗ ಹಾಲಿಗೆ ಸ್ವಲ್ಪ ಶುಗರ್ ಹಾಕ್ಬಿಟ್ಟು ಹಾಲನ್ನ ಕಾಯಿಸ್ಬಿಟ್ರೆ ಆಮೇಲೆ ಆರಾಮಾಗಿ ಫಿಲ್ಟರ್ ಕಾಫಿ ಮಾಡ್ಕೊಂಡು ಕುಡಿಬೋದು. ಈಗ ಒಂದು ಸ್ವಲ್ಪ ಮಿಲ್ಕಿಗೆ ಶುಗರ್ ಕೂಡ ಹಾಕ್ಬಿಡೋಣ. ಸೊ ಸಕ್ಕರೆ ಕೂಡ ಹಾಕಿದ್ದಾಯಿತು. ಸೊ ಹಾಲನ್ನ ಉಗ್ಸಿ ಕಾಯಿಸಿದಾದ್ಮೇಲೆ ಫಿಲ್ಟರ್ ಕಾಫಿನ ರೆಡಿ ಮಾಡ್ಬೋದು. ಉಕ್ಲಿ ಹಾಲು. ಸೊ ಗೈಸ್ ಹಾಲು ಕಾದಿದೆ. ಸೊ ಗೈಸ್ ಹಾಲು ರೆಡಿ ಆಗಿದೆ, ಉಕ್ಕಿದೆ ಹಾಲು. ಸೊ ಈಗ ನಾವು ಹಾಕ್ಕೊಂಡಿರೋ ಡಿಕಾಕ್ಷನ್ಗೆ ಹಾಲನ್ನ ಮಿಕ್ಸ್ ಮಾಡಿದ್ರೆ ಒಳ್ಳೆ ಫಿಲ್ಟರ್ ಕಾಫಿ ರೆಡಿ ಆಗುತ್ತೆ. ಸ್ಪೆಕ್ಸ್ ಎಲ್ಲ ಫಾಗ್ ಆಯಿತು. ಸೊ ಫಿಲ್ಟರ್ ಕಾಫಿ ರೆಡಿ ಆಗಿದೆ, ಅರ್ಲಿ ಮಾರ್ನಿಂಗ್ ಫಿಲ್ಟರ್ ಕಾಫಿ. ಸೊ ಗೈಸ್ ಒಂದು ಪಾರ್ಸಲ್ ಡೆಲಿವರ್ ಆಗಿದೆ. ಸೊ ಈ ಪಾರ್ಸಲ್ನ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ. ಇದು ಬಂದು ಸಬ್ ವೂಫರ್ ಮತ್ತು ಸೌಂಡ್ ಬಾರ್ ಆಯಿತಾ. ಈ ಮೂವೀಸ್ ಎಲ್ಲ ನೋಡಬೇಕಾದ್ರೆ ಒಂದು ಸೌಂಡ್ ಕ್ರಿಸ್ಪ್ ಆಗಿರಲಿ ಅಂತ ತೊಗೊಂಡಿರೋದು. ಸೊ ನೋಡೋಣ, ಕನೆಕ್ಟ್ ಮಾಡಿ ಅನ್ಬಾಕ್ಸಿಂಗ್ ಮಾಡಿ ಫಸ್ಟು ಹೇಗಿದೆ ಅಂತ ನೋಡಿ. ಟಿ ವಿಗೆ ಕನೆಕ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ, ಬನ್ನಿ. ಸೊ ಗೈಸ್ ಅನ್ಬಾಕ್ಸಿಂಗಿಗೆ ರೆಡಿ ಆಗಿದೆ. ಸಿಸರ್ಸ್ ತೊಗೊಂಡಿದ್ದೀನಿ. ಸೊ ಕಟ್ ಮಾಡೋಣ ಫಸ್ಟು ಮೇಲ್ಗಡೆಯಿಂದ. ಇಲ್ಲಿಂದ ಪಾಯಿಂಟ್ ಕಟ್ ಮಾಡ್ಕೋಬೇಕು. ಸೊ ಟ್ರೈ ಮಾಡ್ತಾಯಿದ್ದೀನಿ ಎಲ್ಲ ಕಡೆಯಿಂದ ಓಪನ್ ಮಾಡೋಕ್ಕೆ. ಆಯಿತು. ಇಲ್ಲೊಂದಿದೆ. ಈ ಕಡೆಯಿಂದ ಮಾಡಬೇಕು. ಸೊ ಇದನ್ನು ಈ ಕಡೆಯಿಂದ ಓಪನ್ ಮಾಡಬೇಕು. ನಾನು ಬೇರೆ ಕಡೆಯಿಂದ ರಾಂಗಾಗಿ ಕಟ್ ಮಾಡ್ತಾಯಿದ್ದೆ. ಕಡೆ ಓಪನ್ ಆಗಿದೆ. ಸೊ ಇಲ್ಲೊಂದು ಸ್ವಲ್ಪ ಇದೆ. ಸೊ ಸಿಸರ್ನ ಸೈಡ್ಗೆ ಹಾಕಿ ಇವಾಗ ಪ್ಯಾಕೇಜ್ ಓಪನ್ ಮಾಡೋಣ. ಸೊ ಇದು ಬಂದು ಸಬ್ ವೂಫರ್ಸ್. ಸೊ ಸಬ್ ವೂಫರ್ಸ್ನ ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಒಳಗಡೆ ಏನಿದೆ, ಇದು ಮ್ಯಾನ್ಯುಲ್ ಇದೆ. ಇದಾದಮೇಲೆ ಒಳಗಡೆ ಸೌಂಡ್ ಬಾರ್ ಇದೆ ಆಯಿತಾ. ಬಟ್ ಸೌಂಡ್ ಬಾರ್ನ ಓಪನ್ ಮಾಡೋದು ಯಾವ ಥರ ಮಾಡೋದು, ಈ ಥರ. ಇದನ್ನು ಯಾವ ಥರ ಓಪನ್ ಮಾಡೋದು ಅಂತಲೇ ಗೊತ್ತಿಲ್ಲ. ಸೆಂಟ್ರಲ್ ಆಗಿಬಿಟ್ಟಿದ್ದಾರೆ. ಡು ಯು ಥಿಂಕ್ ಇದನ್ನು ಓಪನ್ ಮಾಡಬೇಕಾ? ಸೊ ಇಲ್ಲಿ ಈ ಥರ ಓಪನ್ ಮಾಡಿದ್ರೆ ಹಿಂದ್ಗಡೆಯಿಂದ ಸೌಂಡ್ ಬಾರ್ ಆಚೆ ಬರುತ್ತೆ. ಸೊ ಸೌಂಡ್ ಬಾರ್ ಕೂಡ ಬಂತು. ಸೊ ಬಾಕ್ಸ್ನ ಎತ್ತಿ ಸೈಡ್ಗೆ ಹಾಕೊಂಬಿಡೋಣ ಇವಾಗ ನಾವು. ಸೊ ಬಾಕ್ಸ್ನ ಎತ್ತಿ ಸೈಡ್ಗೆ ಹಾಕ್ಕೊಂಡಿದ್ದೀನಿ. ಸೊ ಅನ್ಬಾಕ್ಸಿಂಗ್ ಆಲ್ಮೋಸ್ಟ್ ಮುಗೀತು. ಸೊ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಸೌಂಡ್ ಬಾರ್ದು ಅನ್ಬಾಕ್ಸಿಂಗ್ ಫಸ್ಟು. ಸೊ ಸೌಂಡ್ ಬಾರ್ ನೋಡಿ ಹೀಗಿದೆ. 480 ವ್ಯಾಟ್ಸ್ ಇದು, 3.1 ಚಾನೆಲ್. ಸೊ ಫಿಕ್ಸ್ ಮಾಡಿ ಟಿ ವಿಗೆ ನೋಡಬೇಕು ಹೇಗಿರುತ್ತೆ ಅಂತ. ಇದು ಸೌಂಡ್ ಬಾರ್ ಆದರೆ ಇದು ಸಬ್ ವೂಫರ್ಸ್ನ ಕೂಡ ಓಪನ್ ಮಾಡೋಣ. ಹೀಗೆ ಓಪನ್ ಮಾಡ್ಬೋದು ಇದನ್ನ. ಸೊ ವೂಫರ್ಸ್ನ ಓಪನ್ ಮಾಡೋದು ಇವಾಗ. ಸಖತ್ತಾಗಿದೆ. ಸೊ ಇದು ಬಂದು ವೂಫರ್ಸ್. ನನ್ನ ಪ್ರಕಾರ ಸೌಂಡ್ ಸಖತ್ತಾಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ, ಫಿಕ್ಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಇದಕ್ಕೆ ಐ ಥಿಂಕ್ ಪ್ಲಗ್ ಎಲ್ಲ ಕೊಟ್ಟಿರ್ತಾರೆ ಇದರಲ್ಲಿ. ಪ್ಲಗ್ಸ್ ಎಲ್ಲ ಕೊಟ್ಟಿದ್ದಾರೆ.
ಸೊ ಇವಾಗ ಫಿಕ್ಸ್ ಮಾಡಬೇಕು ಒಂದೊಂದೇ ಏನೇನು ಅಂತ ನೋಡಿ ಚೆಕ್ ಮಾಡಿ. ಫಸ್ಟ್ ಬಂದು ಈ ಸಾಕೆಟ್ಗೆ ಪಿನ್ಸ್ ಕೊಟ್ಟಿದ್ದಾರೆ, 2 ಇದೆ. ಬ್ಯಾಟ್ರಿ ಕೊಟ್ಟಿದ್ದಾರೆ, ಪ್ರಾಬ್ಲಿ ಇದು ರಿಮೋಟ್ ಬ್ಯಾಟ್ರೀಸ್ ಅಂತ ಕಾಣುತ್ತೆ. ಕರೆಕ್ಟ್, ರಿಮೋಟ್ ಇದೆ, ರಿಮೋಟ್ಗೆ ಬ್ಯಾಟ್ರೀಸ್ ಕೊಟ್ಟಿದ್ದಾರೆ. ಸೊ ಫಸ್ಟು ರಿಮೋಟ್ಗೆ ಬ್ಯಾಟ್ರೀಸ್, ಆಮೇಲೆ ಲಾಸ್ಟಲ್ಲಿ ಹಾಕೋಣ ರಿಮೋಟ್ ಬ್ಯಾಟ್ರೀಸ್. ಏನೇನಿದೆ ಫಸ್ಟ್ ನೋಡ್ತೀನಿ. ಇದು HDMI ಕೇಬಲ್ ಥರ ಇದೆ, ನೋಡೋಣ. ಹೌದು, ಇದು HDMI ಕೇಬಲ್. ಇದು ಬಿಟ್ಟು ಇನ್ನೇನಾರು ಇದೆಯಾ ಅಷ್ಟೇ. ಇದೇನೋ ಕೊಟ್ಟಿದ್ದಾರೆ, ಇದೇನು ಅಂತ ಗೊತ್ತಿಲ್ಲ, ಲಾಸ್ಟಲ್ಲಿ ಗೊತ್ತಾಗುತ್ತೆ. ಪ್ರಾಬ್ಲಿ ಇದು ವಾಲ್ಗೆ ಫಿಕ್ಸ್ ಮಾಡೋಕ್ಕೆ, ಸೌಂಡ್ ಬಾರ್ನ ವಾಲ್ಗೆ ಏನಾದರೂ ಮೌಂಟ್ ಮಾಡಬೇಕು ಅಂದರೆ ಮಾಡೋಕ್ಕಿದು ಪಿನ್ಸು. ಲೆಟ್ಸ್ ಸ್ಟಾರ್ಟ್ ಫಿಕ್ಸಿಂಗ್ ಇಟ್. ಸೊ ಪಿನ್ ಫಸ್ಟ್ ಓಪನ್ ಮಾಡ್ಕೊತೀನಿ. ಸೊ ಟಿ ವಿ ಇಲ್ಲಿದೆ. ಸೊ ಟಿ ವಿನ ಆಫ್ ಮಾಡಿಕೊಂಡು ಎಲ್ಲ ಸ್ವಿಚೆಲ್ಲ ಆಫ್ ಮಾಡಿಬಿಡ್ತೀನಿ ಟಿ ವಿದು ಫಸ್ಟು. ಇವಾಗ ಸೌಂಡ್ ಬಾರ್ನ ಫಸ್ಟ್ ಫಿಕ್ಸ್ ಮಾಡೋಣ. ಸೌಂಡ್ ಬಾರ್, ಸೊ 2 ಪ್ಲಗ್ ಇದೆ. ಸೊ ನನ್ನ ಪ್ರಕಾರ ಒಂದು ಸೌಂಡ್ ಬಾರ್ಗೆ, ಒಂದು ಊಫರ್ಗೆ ಅಂತ ಕೊಟ್ಟಿದ್ದಾರೆ. ಸೊ ಕನೆಕ್ಟ್ ಮಾಡಿ ನೋಡುವ. ನೋಡಿ, ಕರೆಕ್ಟಾಗಿ ಫಿಟ್ ಆಗ್ತಾ ಇದೆ, ಬೆಸ್ಟ್ ಫಿಟ್ಟಿಂಗ್. ಸೊ ಕ್ಲೀನಾಗಿ ಅಲೈನ್ ಮಾಡ್ಬೋದು. ಫಸ್ಟು ಟಿ ವಿನ ಮತ್ತು ನಾನು ಸಬ್ ವೂಫರ್ಸ್ನ ಕನೆಕ್ಟ್ ಮಾಡಬೇಕಲ್ವಾ. ಸೊ ಅದೆರಡು ಕನೆಕ್ಟ್ ಮಾಡೋಕ್ಕೆ ನಾನು HDMIನ ಕನೆಕ್ಟ್ ಮಾಡಬೇಕು. ಸೊ HDMI ಪಿನ್ನ ತೊಗೊಂಡು ಒಂದು ಟಿ ವಿಗೆ, ಒಂದು ಸ್ಪೀಕರ್ಗೆ, ಸೌಂಡ್ ಬಾರ್ಗೆ ಕನೆಕ್ಟ್ ಮಾಡ್ಕೊಂಬಿಡೋಣ. ಫಸ್ಟ್ ಸೌಂಡ್ ಬಾರ್ ಕನೆಕ್ಟ್ ಮಾಡ್ಕೊತೀನಿ. HDMI ಪಿನ್ ಫಿಟ್ ಆಗಿದೆ. ಇಲ್ಲೇನೋ ಬರ್ತಾ ಇದೆ ಹಲೋ ಅಂತ, ನೈಸ್. ವೈರ್ಲೆಸ್ ಅಂತೆ. ಸೊ ಪ್ರಾಬ್ಲಿ ಅದನ್ನು ಪೇರ್ ಅಂತ ಇದೆ, ಇಲ್ಲಿ ಬ್ಲೂಟೂತ್ಗೆ ಪೇರ್ ಮಾಡ್ಕೋಬೋದು. ನೈಸ್. ಸೊ ಗೈಸ್, ಸೋಫಾ ಹಿಂದ್ಗಡೆ ಒಂದು ಪಾಯಿಂಟ್ ಇದೆ, ಸೊ ಅಲ್ಲಿಂದ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಅಲ್ಲಿ ಕೆಳಗಡೆ ಇಡ್ತೀನಿ ಸಬ್ ವೂಫರ್ಸ್ನ, ಪೇರ್ ಮಾಡೋವರೆಗೂ ಮಾತ್ರ ಇದು. ಸೊ ಹೇಗೆ ವರ್ಕ್ ಆಗುತ್ತೆ ಅಂತ ಚೆಕ್ ಮಾಡೋಕ್ಕೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಪೇರ್ ಬಟನ್ ಅಂತ ಇದೆ. ಈ ಬಟನ್ನ ಪ್ರೆಸ್ ಮಾಡಿದ್ರೆ ಸೊ ಸೌಂಡ್ ಬಾರ್ಗೆ ಪೇರ್ ಆಗಬೇಕು. ಸೊ ನೋಡೋಣ ಯಾವ ಥರ ಪೇರ್ ಆಗುತ್ತೆ ಅಂತ. ಸೊ ಬ್ಲಿಂಕ್ ಆಗ್ತಾ ಇದೆ. ಸೊ ಇದು ಇಲ್ಲಿ ಪೇರ್ ಆಗಬೇಕು. ಸೊ ಹೋಪ್ಫುಲಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋ BT ಅಂತ ಇದೆ. ಸೊ ನೋಡೋಣ ಪೇರ್ ಆಗುತ್ತೋ ಇಲ್ಲೋ. ಸೊ ಗೈಸ್, ಸತತ ಪ್ರಯತ್ನದೊಂದಿಗೆ ಸಬ್ ವೂಫರ್ಸ್ನ ಕನೆಕ್ಟ್ ಮಾಡಿ ನೋಡಿ ಆ ಕಾರ್ನರಲ್ಲಿ ಪ್ಲೇಸ್ ಮಾಡಿದ್ದೀನಿ. ಸೊ ಸೌಂಡ್ ಬಾರ್ ಕೂಡ ಕನೆಕ್ಟ್ ಆಗಿದೆ ಟಿ ವಿಗೆ. ಇವಾಗ ಪ್ಲೇ ಮಾಡೋಣ ಹೇಗೆ ಸೌಂಡ್ ಆಗುತ್ತೆ ಅಂತ. ಸೌಂಡ್ ಮಾತ್ರ ಎಪಿಕ್ ಆಗಿದೆ. ಆ ಸಬ್ ವೂಫರ್ಸ್ ಒಂದು ಎಫೆಕ್ಟ್ ಬರ್ತಾ ಇದೆ ಅಲ್ಲಿ. ಕ್ರೇಜಿ ಆಗಿದೆ, ಆಕ್ಚುಲಿ ಸಕ್ಕತ್ತಾಗಿದೆ ಸೌಂಡು. ಆ ಸಬ್ ವೂಫರ್ಸ್ ಎಫೆಕ್ಟ್ ಮಾತ್ರ ಕ್ರೇಜಿ ಆಗಿದೆ. ಸೊ ಗೈಸ್, ಆ ಸ್ಪೀಕರ್ ಫಿಕ್ಸ್ ಮಾಡಿದ್ದಾಯಿತು. ಇವಾಗ ಲಂಚ್ ಮಾಡೋ ಟೈಮ್. ಸೊ ದೋಸೆ ರೆಡಿ ಆಗಿದೆ, ದೋಸೆ ತಿಂತಾ ಇದ್ದೀನಿ ಲಂಚ್ಗೆ. ಇದಾದಮೇಲೆ ಒಂದು ಒಳ್ಳೆ ಮೂವಿ ನೋಡಿ ಟೈಮ್ ಪಾಸ್ ಮಾಡೋದು ಇವತ್ತು ರಜಕ್ಕೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಅಂಡ್ ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.